ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಇಂದಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಡಿಯೋಸ್ಗಳನ್ನು ಮಾಡದೆ ತುಂಬ ದಿನಗಳೇ ಆಗೋಯ್ತು. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಸಮಯ ಇಲ್ಲ. ಸೊ ಹಾಗಾಗಿ ಓಕೆನಾ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸರಿ, ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಮಾತ್ರ ಮರಿಬೇಡಿ, ಓಕೆನಾ. ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ನಾವು ಯಾವುದೇ ತರಹದ ಹೊಸ ವೀಡಿಯೋಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ, ಅದಕ್ಕೆ ಹೇಳಿದ್ದು, ಓಕೆನಾ. ಹಾಗೆ ನಮ್ಮ ಕನ್ನಡ ಯೂಟ್ಯೂಬರ್ಸನ್ನು ಬೆಳೆಸಿ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಿಮಗೂ ಮೋಟೋ ವ್ಲಾಗು ನೋಡಿ ಬೋರ್ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ, ಓಕೆನಾ. ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಷಯಗಳನ್ನು ಹೇಳ್ಬಿಡ್ತೀನಿ, ಆಯಿತಾ. ದೊಡ್ಡೇನಿಕ್ಕುಂದಿ ಕ್ಷೇತ್ರದಲ್ಲಿ ವಸಂತ ನವರಾತ್ರಿ ಮತ್ತು ರಾಮನವಮಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ವಸಂತ ನವರಾತ್ರಿಯ ಕೊನೆ ದಿವಸ ರಾಮನವಮಿ ಬರುತ್ತೆ. ರಾಮನವಮಿಯ ಪ್ರಯುಕ್ತವಾಗಿ ದೊಡ್ಡೇನಿಕ್ಕುಂದಿ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಒಗ್ಗಟ್ಟಿನಿಂದ ಊರ ಹಬ್ಬ ಮಾಡ್ತಾರೆ. ತುಂಬ ಸುಂದರವಾಗಿ ಮಾಡ್ತಾರೆ. ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಆಮೇಲೆ ನೀವು ವಿಡಿಯೋ ನೋಡಿರಂತೆ, ಓಕೆನಾ. ಒಂದನೇದಾಗಿ ವೀರಶೈವ ಕುಣಿತ ಅಂತ ಮಾಡ್ತಾರೆ. ಎರಡನೇದಾಗಿ ದೊಡ್ಡನೆಕ್ಕುಂದಿಯ ಗ್ರಾಮ ದೇವತೆಗಳ 35 ಪಲ್ಲಕ್ಕಿ ಉತ್ಸವಗಳನ್ನು ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಡೇ ಕರ್ಗ ಮಾಡ್ತಾರೆ. ಕರ್ಗ ಉತ್ಸವ ಇರುತ್ತೆ. ಕರ್ಗ ಆದ ನಂತರ ಒನಕೆ ಕುಣಿತ ಅಂತ ಮಾಡ್ತಾರೆ. ಸ್ನೇಹಿತರೆ, ತುಂಬ ಚೆನ್ನಾಗಿದೆ, ಪ್ರತಿಯೊಂದು ಹಾಕ್ತೀನಿ ವಿಡಿಯೋದಲ್ಲಿ. ಒನಕೆ ಕುಣಿತ ಮಾಡ್ತಾರೆ. ಅದಾದ ನಂತರ ನಮ್ಮ ಗ್ರಾಮಗಳ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಒಂದು ಸ್ಟೀಲ್ ಪಾತ್ರೆಯಲ್ಲಿ ತಂಬಿಟ್ಟು ದೀಪಗಳನ್ನು ಮಾಡಿಕೊಂಡು ಅದಕ್ಕೆ ಮಂಟಪ ಥರ ಹೂವಿನಲ್ಲಿ ಅಲಂಕಾರ ಮಾಡಿಕೊಂಡು ಎಲ್ಲರೂ ಕೂಡ ಸಾಲಾಗಿ ಕಲಶ ಥರ ಸಾಲಾಗಿ ಬರ್ತಾರೆ. ದೇವಸ್ಥಾನಗಳಿಗೆ ಬಂದು ದೇವರಿಗೆ ದೀಪವನ್ನು ತೋರಿಸ್ಬಿಟ್ಟು ಪ್ರಸಾದವನ್ನು ಸ್ವೀಕರಣೆ ಮಾಡಿ ತಾಯಿಯ ಆಶೀರ್ವಾದ ಪಡ್ಕೊಂಡು ಅವರವರ ಮನೆಗಳಿಗೆ ಹೋಗ್ತಾರೆ. ಆ ದೀಪಗಳು ಒಂದೊಂದು ಎಷ್ಟು ಸುಂದರವಾಗಿರುತ್ತೆ ಅಂತಂದರೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಷ್ಟು ತುಂಬ ಸುಂದರವಾಗಿ ಲಕ್ಷಣವಾಗಿರುತ್ತೆ ದೀಪ ಅಂತಂದರೆ. ನನಗೆ ಕ್ಲಿಪ್ ಸಿಕ್ಕಿದರೆ ಹಾಕ್ತೀನಿ. ನಂಗೆ ಅದರದ್ದು ಮತ್ತು ಈ 38 ಪಲ್ಲಕ್ಕಿ ಉತ್ಸವದ ವಿಡಿಯೋ ನನಗೆ ಸಿಕ್ಕಿಲ್ಲ, ನನಗೆ ಮಾಡೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಪಲ್ಲಕ್ಕಿ ಉತ್ಸವದ್ದು ಮತ್ತು ತಂಬಿಟ್ಟು ದೀಪದ ವಿಡಿಯೋಸ್ಗಳು ಕರೆಕ್ಟಾಗಿ ಸಿಕ್ಕಿಲ್ಲ. ಸಿಕ್ಕಿದರೆ ಹಾಕ್ತೀನಿ, ಓಕೆನಾ. ಲಾಸ್ಟ್ ವೀಕ್ ಬರಬೇಕಾಗಿತ್ತು ಈ ವಿಡಿಯೋ. ಪಲ್ಲಕ್ಕಿ ಉತ್ಸವದ್ದು ಕ್ಲಿಪ್ ಏನಾದರೂ ಸಿಗ್ಬೋದನೋ ಅಂತ ಇಷ್ಟು ದಿನ ವೇಟ್ ಮಾಡಿದೆ, ಕಾಯ್ತಾ ಇದ್ದೆ. ತುಂಬ ಜನರ ಹತ್ರ ಕೇಳಿದೆ, ಎಲ್ಲೂ ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ ಇನ್ನೂ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಬೇಕು, ಇದನ್ನು ಮರಿಬೇಡಿ. ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ದೀವಿ ಅಲ್ವಾ. ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ನನಗಿದೆ ಅಂತಂದರೆ ತುಂಬ ಖುಷಿ ಆಗುತ್ತೆ ನನಗೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ. ಇವಾಗ ವಿಡಿಯೋ ಹಾಕ್ತೀನಿ, ವಿಡಿಯೋ ಕೊನೆ ತನಕ ನೋಡಬೇಕು, ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಓಕೆನಾ. ವಿಡಿಯೋ ಕ್ಲಿಪ್ಗಳು ತುಂಬ ಲೆಂತ್ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತಂದರೆ 3 ಭಾಗಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದರು ನನಗೆ ಯೂಟ್ಯೂಬ್ನಲ್ಲಿ, ಬ್ರೋ ನಿಮ್ಮ ವಿಡಿಯೋಸ್ಗಳು ಒಳ್ಳೆ ಫಿಲ್ಮ್ ಥರ ಇರುತ್ತೆ ಬ್ರೋ, ನಮಗೆ ನೋಡೋಕ್ಕೆ ತುಂಬ ಬೋರ್ ಬಂದುಬಿಡುತ್ತೆ, ನೀವು 10 ನಿಮಿಷ 8 ನಿಮಿಷ ಇಲ್ಲ 15 ನಿಮಿಷದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಬ್ರೋ, ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಓಕೆ, ಅದನ್ನು ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಉತ್ಸವದ ವಿಡಿಯೋಸ್ಗಳನ್ನು 3 ಭಾಗಗಳಾಗಿ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ಇದೆ, ತಂಬಿಟ್ಟು ದೀಪದ್ದು ಕ್ಲಿಪ್ ನನಗೆ ಸಿಕ್ಕಿಲ್ಲ, ಅದು ಹಾಕಿದರೆ 4 ವಿಡಿಯೋ ಆಗುತ್ತೆ. ಭಾಗ 1, 2, 3, 4. ಅದು ಸಿಕ್ಕಿಲ್ಲ ಅಂತಂದರೆ 3 ಭಾಗ, ಓಕೆನಾ. ಎಲ್ಲ ವೀಡಿಯೋಸ್ಗಳನ್ನು ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಲಿ. ನೀವು ವಿಡಿಯೋಸ್ಗಳನ್ನು ಕೊನೆ ತನಕ ನೋಡಿ, ಒಂದೊಂದು ಎಷ್ಟು ಸುಂದರವಾಗಿದೆ ಅಂತಂದರೆ ವಿಡಿಯೋಸ್ಗಳು ನನಗಂತೂ ತುಂಬ ಖುಷಿ ಕೊಡ್ತು. ನನಗೇನು ಖುಷಿ, ನಾನೇನು ಖುಷಿ ಪಟ್ಟಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ, ಓಕೆನಾ. ವಿಡಿಯೋವನ್ನು ಕೊನೆ ತನಕ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಭಾವಿಸ್ತೀನಿ. ವಿಡಿಯೋ ನೋಡ್ಕೊಂಬನ್ನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ವಿಡಿಯೋಸ್ಗಳನ್ನು ಹಂಚ್ಕೊಳ್ಳಿ, ಓಕೆನಾ. ಹಾಗೆ ಲೈಕ್ ಯಾರು ಮಾಡೋದೇ ಇಲ್ಲ, ಲೈಕ್ ಮಾಡಿ. ಸರಿ, ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಬಾಯ್.
ಬಸವನೇ ಗೈದಂತಹ ಪರಮೇಶ್ವರಿಯ ಪ್ರತಿರೂಪ ಗೋದಲಂದಲೇ ಮಂಟಪವನ್ನು ಭೇದಿಸಿ ಮಂಡಲದೊಳಗೆ ಜಗನ್ಮಾತೆಯನ್ನು ಸ್ಥಾಪನೆಯನ್ನು ಗೈದು ಜಗದೀಶ್ವರಿ ಪರಮೇಶ್ವರಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಸ್ಯೈ ಜಗಜ್ಜನನಿ ಜಗದೀಶ್ವರಿಯು ರಕ್ಷಗಳಾಗಿ ಸಂಹಾರಗಳಾಗಿ ಸತ್ವಕ್ಕರನ್ನು
भद्रं कर्णे विष्णुयाम देवाः भद्रं पश्येमामृतनेत्राः तिरेन्द्रैः चक्षुषागौतमनोभिः विशेषदेवैतमनिदायोः वारं भवति शतायुष्येन्द्रिये प्रतिष्ठिताराध्याय भद्रकाळे समेत वीरभद्रेश्वर स्वामी ಕೂತ್ಕೊಳ್ಳಿ